ಸಿಲಿಕಾನ್ ಸಿಟಿಯಲ್ಲಿ ಮರಗಳದ್ದೇ ದೊಡ್ಡ ಭಯ ಶುರುವಾಗ್ಬಿಟ್ಟಿದೆ. ಮಳೆ ಬಂದಾಗ ಜೋರಾಗಿ ಗಾಳಿ ಬೀಸಿದಾಗ ಬುಡ ಸಮೇತ ಧರೆಗೆ ಬೀಳೋದನ್ನ ನೋಡಿದ್ವಿ, ಕೇಳಿದ್ವಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಮಳೆ ಗಾಳಿ ಇಲ್ಲದೆ ಇದ್ರೂ ಮರಗಳು ಧರೆಗೆ ಬೀಳ್ತಿವೆ. ಹೀಗೆ ಇಂದು ಧರೆಗೆ ಬಿದ್ದ ಮರಕ್ಕೆ ವ್ಯಕ್ತಿಯೊಬ್ಬರ ಬಲಿಯಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಬಿಬಿಎಂಪಿಗೆ ಇನ್ನೆಷ್ಟು ಅಮಾಯಕರ ಬಲಿ ಬೇಕು? ಬಿಬಿಎಂಪಿ ಮಾಡೋ ಎಡವಟ್ಟಿಗೆ ಇನ್ನೆಷ್ಟು ಬಲಿಗಳು ಬೇಕೋ ಗೊತ್ತಿಲ್ಲ. ಯಾಕಂದರೆ ಇವತ್ತು ಕೂಡ ಅಂಥದ್ದೇ ಒಂದು ಘಟನೆ ಬೆಂಗಳೂರಲ್ಲಿ ನಡೆದಿದೆ. ಏನು ಘಟನೆ, ಯಾರು ಮೃತಪಟ್ಟರು, ಯಾವ ಕಾರಣಕ್ಕೆ ಮೃತಪಟ್ಟರು, ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀವಿ, ಬನ್ನಿ. ಈ ಬಿಬಿಎಂಪಿಯವರಿಗೆ ಇನ್ನೆಷ್ಟು ಬಲಿ ಬೇಕು ಅನ್ನೋದು ಗೊತ್ತಿಲ್ಲ. ದಿನೇ ದಿನೇ ಮರ ಬಿದ್ದು ಸಾವನ್ನಪ್ಪುತ್ತಿರುವವರ ಸಂಖ್ಯೆಯೂ ಹೆಚ್ಚಾಗ್ತಿದೆ. ನಿತ್ಯ ಮರ ಬಿದ್ದ ಬಗ್ಗೆ ಒಂದಲ್ಲ ಒಂದು ಸುದ್ದಿ ಆಗ್ತಲೇ ಇದೆ. ಆದ್ರೂ ಪಾಲಿಕೆ ಮಾತ್ರ ಗಾಢ ನಿದ್ದೆಯಿಂದ ಎದ್ದಂತೆ ಕಾಣ್ತಿಲ್ಲ. ಸಾವು ನೋವುಗಳ ಬಗ್ಗೆ ವರದಿಯಾದ್ರೂ ಕೂಡ ಪಾಲಿಕೆ ಮರಗಳ ಕೊಂಬೆಗಳನ್ನ ತೆರವು ಮಾಡೋ ಕೆಲಸವನ್ನ ಮಾಡ್ತಿಲ್ಲ. ಈ ಪಾಲಿಕೆಯ ಎಡವಟ್ಟಿನಿಂದ ಯಾವಾಗ ಯಾರ ಮೇಲೆ ಮರ ಬೀಳುತ್ತೋ ಅನ್ನೋ ಭಯದಲ್ಲೇ ನಿತ್ಯ ಜನರು ರಸ್ತೆಯಲ್ಲಿ ಓಡಾಡೋ ಪರಿಸ್ಥಿತಿ ಎದುರಾಗಿದೆ. ಏನು ಬೆಳ್ಳಂ ಬೆಳಗ್ಗೆಯೇ ಮಳೆ ಗಾಳಿ ಇಲ್ಲದಿದ್ರು ಜಯನಗರದ 4ನೇ ಟಿ ಬ್ಲಾಕ್ನ 16ನೇ ಮುಖ್ಯ ರಸ್ತೆಯಲ್ಲಿ ಬೃಹತ್ ಮರದ ಕೊಂಬೆಯೊಂದು ಏಕಾಏಕಿ ಧರೆಗೆ ಬಿದ್ದಿದೆ. ಈ ವೇಳೆ ಅಲ್ಲೇ ಇದ್ದ ಆಟೋ ಮರದ ಕೊಂಬೆ ಅಡಿ ಸಿಲುಕಿತ್ತು. ಮರದ ಕೊಂಬೆ ಆಟೋ ಮೇಲೆ ಬಿದ್ದ ಪರಿಣಾಮ ಆಟೋ ಚಾಲಕ ಗಂಭೀರವಾಗಿ ಗಾಯಗೊಂಡಿದ್ರು. ಗಾಯಾಳು ಆಟೋ ಚಾಲಕನನ್ನ ಕೂಡಲೇ ಸ್ಥಳೀಯರು ಆಂಬ್ಯುಲೆನ್ಸ್ ಕರೆಸಿ ನಿಮ್ಹಾನ್ಸ್ಗೆ ದಾಖಲಿಸಿದ್ರು. ಆದ್ರೆ ತಲೆಗೆ ತೀವ್ರ ಪೆಟ್ಟಾಗಿದ್ರಿಂದ ಆಟೋ ಚಾಲಕ ಸಾವನ್ನಪ್ಪಿದ್ದಾರೆ. 65 ವರ್ಷದ ಖಲೀಲ್ಗೆ ವೈದ್ಯರು ಚಿಕಿತ್ಸೆ ಕೊಟ್ಟರೂ ಫಲಿಸದೆ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಕೊನೆಯುಸಿರೆಳೆದಿದ್ದಾರೆ. ತಲೆಗೆ ತೀವ್ರವಾಗಿ ಪೆಟ್ಟು ಬಿದ್ದು ರಕ್ತಸ್ರಾವವಾಗಿದ್ರಿಂದ ಖಲೀಲ್ ಸಾವನ್ನಪ್ಪಿರೋದಾಗಿ ವೈದ್ಯರು ತಿಳಿಸಿದ್ರು. ಇನ್ನು ಈ ಬಗ್ಗೆ ಖಲೀಲ್ ಕುಟುಂಬಸ್ಥರಿಗೆ ಪೊಲೀಸರು ಮಾಹಿತಿ ನೀಡಿದ್ದು ನಾಳೆ ಮರಣೋತ್ತರ ಪರೀಕ್ಷೆ ಮಾಡಿ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಎಂದಿನಂತೆ ಇವತ್ತು ಸಹ ಆಟೋ ಚಾಲನೆ ಮಾಡಿಕೊಂಡು ಜೀವನ ಸಾಗಿಸ್ತಿದ್ದಂತಹ ಬಡ ಆಟೋ ಚಾಲಕನೊಬ್ಬ ಮರದ ಕೊಂಬೆ ಬಿದ್ದು ಮೃತಪಟ್ಟಿದ್ದಾನೆ. ಖಲೀಲ್ ಎಂಬಾತ ಮೃತಪಟ್ಟಿರುವಂಥ ವ್ಯಕ್ತಿ ಬೆಳಗ್ಗೆ ಜಯನಗರದಲ್ಲಿ ಬಾಡಿಗೆ ಹೋಗ್ತಿರುವ ಸಂದರ್ಭದಲ್ಲಿ ಜಯನಗರದ ಟಿ ಬ್ಲಾಕ್ನಲ್ಲಿ ಬೃಹತ್ ಮರದ ಕೊಂಬೆ ಒಂದು ಆಟೋ ಮೇಲೆ ಏಕಾಏಕಿ ಬಿದ್ದ ಪರಿಣಾಮ ಆತನ ಮೇಲೆ ಮರದ ಕೊಂಬೆ ಬಿದ್ದು ತಲೆಗೆ ತೀವ್ರ ರೀತಿಯಲ್ಲಿ ಪೆಟ್ಟಾಗಿತ್ತು. ಕೂಡಲೇ ಆತನನ್ನು ಸ್ಥಳೀಯರು ನಿಮ್ಹಾನ್ಸ್ ಆಸ್ಪತ್ರೆಗೆ ಸೇರಿಸುವಂಥ ಕೆಲಸ ಮಾಡಿದರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆತ ಮೃತಪಟ್ಟಿದ್ದಾನೆ. ಇದೇ ರೀತಿ ಸಾಕಷ್ಟು ಘಟನೆಗಳು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ನಡೀತಾ ಇದೆ. ಬಿಬಿಎಂಪಿ ಮಾತ್ರ ಮರವನ್ನು ತೆರವು ಮಾಡ್ತೀವಿ, ಒಣಗಿದ ಮರಗಳ ಸರ್ವೆ ಮಾಡ್ತೀವಿ, ಎಲ್ಲೆಲ್ಲಿ ಮರ ಟೊಳ್ಳಾಗಿದೆ ಅದನ್ನು ತೆರವು ಮಾಡ್ತೀವಿ ಅಂತ ಮಾತ್ರ ಹೇಳ್ತಿದೆ ಹೊರತು ಆದರೆ ಈ ರೀತಿಯ ಬಲಿಗಳಾಗ್ತಿದ್ರೂ ಸಹ ಕಣ್ಮುಚ್ಚಿ ಕೂತ್ಕೊಂಡಿದೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.